ಸಮಸ್ತ ಬಾಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಕ್ರಿಕೆಟ್ ಪ್ರೇಮಿಗಳು ಕಾತುರದಿಂದ ಕಾಯ್ತಿರುವ 18ನೇ ಆವೃತ್ತಿಯ IPL ಟೂರ್ನಿ ಮಾರ್ಚ್ 22ರಿಂದ ಆರಂಭವಾಗುತ್ತೆ. RCB ಫ್ಯಾನ್ಸ್ಗೆ RJ ಶಾಕ್ ಕೊಟ್ಟಿದೆ. ಏನಿದು RJ? R ಅಂದ್ರೆ ಏನು, J ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಮೂಡೋದಂತೂ ನಿಜ. ಉದ್ಘಾಟನಾ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳು ಕಾದಾಟ ನಡೆಸಲಿವೆ. ಇನ್ನು ಈ ಪಂದ್ಯದ ಮೇಲೆ ಎಲ್ಲರ ಚಿತ್ತ ಕೂಡ ನೆಟ್ಟಿದೆ. ಯಾಕಂದ್ರೆ ಈ ಪಂದ್ಯದಲ್ಲಿ ಉಭಯ ತಂಡಗಳು ಗೆಲುವಿನ ಆರಂಭವನ್ನ ಮಾಡುವ ಪ್ಲಾನ್ ಮಾಡಿಕೊಂಡಿವೆ. ಎರಡೂ ತಂಡಗಳು ಬಲಿಷ್ಠವಾಗಿದ್ದು ರಣ ರೋಚಕತೆ ಹುಟ್ಟಿಸೋದು ಪಕ್ಕಾ ಈ ಮ್ಯಾಚ್ ಅಲ್ಲಿ. ಇನ್ನು KKR ತಂಡದ ನಾಯಕನ ಜವಾಬ್ದಾರಿಯನ್ನ ಅಜಿಂಕ್ಯ ರಹಾನೆ ವಹಿಸಿದ್ರೆ, ಇನ್ನು ಸ್ಟಾರ್ ಆಟಗಾರರಾಗಿ ರಿಂಕು ಸಿಂಗ್, ವೆಂಕಟೇಶ್ ಅಯ್ಯರ್, ಸುನಿಲ್ ನಾರಾಯಣ್ ಮತ್ತು ಆಂಡ್ರೂ ರಸೆಲ್ ಈ ತಂಡದ ಒಂದು ಬಲಿಷ್ಠ ತಂಡದ ಭಾಗವಾಗಿದ್ದಾರೆ. ಇನ್ನು RCB ತಂಡದಲ್ಲೂ ಸ್ಟಾರ್ ಆಟಗಾರರ ದಂಡೆ ಇದೆ. ವಿರಾಟ್ ಕೊಹ್ಲಿ ತಂಡದ ಬ್ಯಾಟಿಂಗ್ ಶಕ್ತಿಯಾಗಿದ್ರೆ 18ನೇ ಆವೃತ್ತಿಯಲ್ಲಿ RCB ತಂಡವನ್ನ ರಜತ್ ಪಟಿದಾರ್ ಮುನ್ನಡೆಸುತ್ತಿದ್ದಾರೆ. ಉಳಿದಂತೆ ಭುವನೇಶ್ವರ್ ಕುಮಾರ್ ಬೌಲಿಂಗ್ ವಿಭಾಗಕ್ಕೆ ಶಕ್ತಿ ತುಂಬುತ್ತಾರೆ. ಅದ್ರ ಜೊತೆಗೆ ಜೋಶ್ ಹೆಜಲ್ವುಡ್ ಕೂಡ ಇದ್ದಾರೆ. ಫಿಲ್ ಸಾಲ್ಟ್, ಬೆಥೆಲ್, ಲಿಯಾಂಗ್ ಲಿವಿಂಗ್ಸ್ಟೋನ್ ಇವರೆಲ್ಲರ ಮೇಲೆ ಕಣ್ಣುಗಳು ಸಾಕಷ್ಟು ಅಭಿಮಾನಿಗಳ ಕಣ್ಣು ನೆಟ್ಟಿರೋದು ಸುಳ್ಳಲ್ಲ. ಆದರೆ ಈಗ RCB ಫ್ಯಾನ್ಸ್ಗೆ ಬೇಸರವಾಗುವ ವಿಚಾರ ಕೂಡ ಇದೆ. ಯಾಕಂತೀರಾ? ಜಾಸ್ತಿ ತಲೆ ಕೆಡಿಸ್ಕೋಬೇಡ್ರಿ, ಅದ್ರ ಬಗ್ಗೆ ಹೇಳ್ತೀನಿ. RCB ಫ್ಯಾನ್ಸ್ಗೆ RJ ಶಾಕ್ ಕೊಟ್ಟಿದೆ. ಏನಿದು RJ? R ಅಂದ್ರೆ ಏನು, J ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಮೂಡೋದಂತೂ ನಿಜ. ನಾನು ಹೇಳ್ತೀನಿ ನೋಡಿ. R ಅಂದ್ರೆ ರೈನ್, J ಅಂದ್ರೆ ಜೋಶ್ ಹೆಜಲ್ವುಡ್. RJ ಇಂದ ಮೊದಲನೇ ಪಂದ್ಯಕ್ಕೆ ಏನ್ ಎಫೆಕ್ಟ್ ಆಗುತ್ತೆ, ಉದ್ಘಾಟನಾ ಪಂದ್ಯಕ್ಕೂ RJಗೂ ಏನ್ ಸಂಬಂಧ ಅಂತ RCB ಫ್ಯಾನ್ಸ್ ಸೇರಿದಂತೆ ಎಲ್ರಿಗೂ ಕಾಡೋದು ನಿಜ. ಹವಾಮಾನ ವರದಿಯ ಪ್ರಕಾರ ಮಾರ್ಚ್ 22ರಂದು ಈಡನ್ ಗಾರ್ಡನ್ ಮೈದಾನದ ವ್ಯಾಪ್ತಿಯಲ್ಲಿ ಹಗಲಿನಲ್ಲಿ ಅಂದ್ರೆ ಡೇ ಟೈಮ್ 50% ಮಳೆಯಾಗುವ ಸಾಧ್ಯತೆ ಇದೆ. ಅಲ್ಲದೆ ಮೋಡ ತುಂಬಿದ ಅಂದ್ರೆ ಮೋಡ ವಾತಾವರಣ, ಬಿರುಗಾಳಿ, ಮಿಂಚು, ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಹೀಗೇನಾದ್ರೂ ಆದ್ರೆ RCB ವರ್ಸಸ್ KKR ಪಂದ್ಯವು ರದ್ದಾಗುವ ಚಾನ್ಸ್ ಕೂಡ ಇರುತ್ತೆ. ಉದ್ಘಾಟನಾ ಪಂದ್ಯ ಮಾರ್ಚ್ 22ರಂದು ನಡೆಯುತ್ತೆ. ಹೀಗಾಗಿ ಈ ಪಂದ್ಯದ ಓವರ್ಗಳಿಗೆ ಕಡಿತವಾಗುವ ಸಾಧ್ಯತೆ ಇದೆ. ಅಂದ್ರೆ 20 ಓವರ್ ಇರೋದನ್ನ 15, 10 ಈ ತರನು ಕೂಡ ಮಾಡುವ ಚಾನ್ಸ್ ಕೂಡ ಇದೆ. ಒಂದ್ ವೇಳೆ ಮಳೆ ಜಾಸ್ತಿ ಆದ್ರೆ ಈ ಪಂದ್ಯವನ್ನ ಕ್ಯಾನ್ಸಲ್ ಮಾಡಿ ಇನ್ನೊಂದು ಅಂದ್ರೆ ಮುಂದೆ ನೆಕ್ಸ್ಟ್ ಡೇ ಮಾಡುವ ಚಾನ್ಸ್ ಕೂಡ ಇದೆ. ಅದರ ಜೊತೆಗೆ ಈಗ RCB ಫ್ಯಾನ್ಸ್ಗೆ ಮತ್ತೊಂದು ತಲೆನೋವು ಶುರುವಾಗಿದೆ. ಅದೇನಂದ್ರೆ RCBಯ ಪ್ರಮುಖ ಬೌಲರ್ ಜೋಶ್ ಹೆಜಲ್ವುಡ್ ಗಾಯದ ಸಮಸ್ಯೆ. ಈಗ ಜೋಶ್ ಹೆಜಲ್ವುಡ್ ಸಮಸ್ಯೆ ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ಈ ವೇಗದ ಬೌಲರ್ ವೃತ್ತಿ ಜೀವನವು ಆಗಾಗ್ಗೆ ಗಾಯದ ಸಮಸ್ಯೆಯಿಂದ ಹಿನ್ನಡೆ ಅನುಭವಿಸ್ತಾ ಇದೆ. ಅಂದ್ರೆ 2021-22ರ ಆಶಸ್ ನಂತರದ ಆಸ್ಟ್ರೇಲಿಯಾದ ಕೊನೆಯ 35 ಟೆಸ್ಟ್ಗಳಲ್ಲಿ ಅರ್ಧದಷ್ಟು ಪಂದ್ಯಗಳನ್ನ ಅವರು ತಪ್ಪಿಸ್ಕೊಂಡಿದ್ದಾರೆ. ಅಂದ್ರೆ ಲೆಕ್ಕ ಹಾಕಿ 35ರಲ್ಲಿ ಅರ್ಧ ಪಂದ್ಯಕ್ಕೆ ಅವ್ರು ಆಡಿಲ್ಲ ಗಾಯದ ಸಮಸ್ಯೆಯಿಂದ. ಇನ್ನು ಇಂಗ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ವಿರುದ್ಧದ T20 ಪಂದ್ಯಗಳಿಗೂ ಜೋಶ್ ಹೆಜಲ್ವುಡ್ ಹೊರಗುಳಿದಿದ್ದಾರೆ. ಅಲ್ಲೂ ಆ ಒಂದು ಸೀರೀಸ್ಗೂ ಅವರು ಬಂದಿಲ್ಲ. ಇನ್ನು ಬಾರ್ಡರ್ ಗವಾಸ್ಕರ್ ಟ್ರೋಫಿಯಿಂದ ಕೂಡ ಜೋಶ್ ಹೆಜಲ್ವುಡ್ ಹೊರಗೆ ಉಳಿದಿದ್ರು. ಗಾಯದ ಸಮಸ್ಯೆಯಿಂದ ಇವರು ಕಳೆದ 2-3 ವರ್ಷ ನೋಡೋದಾದ್ರೆ ಸಾಕಷ್ಟು ಪಂದ್ಯಗಳಿಗೆ ಅಲಭ್ಯರಾಗಿದ್ದಾರೆ. ಅಲ್ಲದೆ ಕಳೆದ ಕೆಲ ದಿನಗಳ ಹಿಂದೆ ನಡೆದಂತಹ ಚಾಂಪಿಯನ್ಸ್ ಟ್ರೋಫಿಯಿಂದಲೂ ಅವರನ್ನ ಹೊರಗಿಡಲಾಗಿತ್ತು. ಅಲ್ಲಿ ಆಸ್ಟ್ರೇಲಿಯಾ ಅಂತಿಮವಾಗಿ ಚಾಂಪಿಯನ್ಸ್ ಭಾರತ ತಂಡದ ವಿರುದ್ಧ ಸೆಮಿಫೈನಲ್ನಲ್ಲಿ ಸೋತು ಸುಣ್ಣವಾಗಿತ್ತು. ಈ ಒಂದು ವಿಚಾರ ಕೂಡ ಆಸ್ಟ್ರೇಲಿಯಾ ಸೋಲಿಗೆ ಜೋಶ್ ಹೆಜಲ್ವುಡ್ ಅವರ ಅನುಪಸ್ಥಿತಿ ಕೂಡ ಕಾರಣ ಆಗುತ್ತೆ. ಈಗ ಸದ್ಯ RCB ಶಿಬಿರವನ್ನ ಸೇರ್ಕೊಂಡಿದ್ದಾರೆ. ಅಂದ್ರೆ ಅವರ ಫಿಟ್ನೆಸ್ ಈಗ ಯಾವ ರೀತಿ ಇದೆ ಅಂತಂದ್ರೆ, ಒಂದ್ಸಲ ಚೆನ್ನಾಗಿರ್ತಾರೆ, ಒಂದು ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡ್ತಾರೆ, ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಏನಾದರೂ ಅವರಿಗೆ ಗಾಯ ಸಮಸ್ಯೆ ಆಯ್ತು ಅಂತಂದ್ರೆ ಮುಗೀತು, ಅವರು ಸೀರೀಸ್ ಇಂದ ಹೋಗ್ಬೋದು, ಇಲ್ಲ ಇನ್ನೂ ಕಂಟಿನ್ಯೂಸ್ 4-5 ಮ್ಯಾಚ್ಗೆ ಅವರು ಅಲಭ್ಯರಾಗೂ ಕೂಡ ಇರ್ಬೋದು. ಯಾಕೆಂದ್ರೆ ಆ ಥರ ಆಗಿದೆ. ಆಶಸ್ ಸರಣಿಗಿಲ್ಲ, ಬಾರ್ಡರ್ ಗವಾಸ್ಕರ್ ಸರಣಿಗಿಲ್ಲ, ಚಾಂಪಿಯನ್ಸ್ ಟ್ರೋಫಿಗಿಲ್ಲ, ಮತ್ತು ಸ್ಕಾಟ್ಲೆಂಡ್ ಇಂಗ್ಲೆಂಡ್ ವಿರುದ್ಧದ ಸರಣಿಗೂ ಕೂಡ ಜೋಶ್ ಹೆಜಲ್ವುಡ್ ಗಾಯದ ಸಮಸ್ಯೆಯಿಂದ ಬಂದಿರಲಿಲ್ಲ. ಇದು ಆಸ್ಟ್ರೇಲಿಯಾಗೆ ಬರೆ ಎಳೆದಂಗೆ ಕೂಡ ಆಗಿತ್ತು. ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ವಿರುದ್ಧ ಆಸ್ಟ್ರೇಲಿಯಾ ಸೋಲ್ತು ಭಾರತ ಚಾಂಪಿಯನ್ ಆಯಿತು. ಬಟ್ ಇದರಲ್ಲಿ ಏನು ಎಫೆಕ್ಟ್ ಆಯಿತು ಅಂತಂದರೆ, ಬೌಲಿಂಗ್ ವಿಭಾಗದಲ್ಲಿ ಜೋಶ್ ಹೆಜಲ್ವುಡ್ ಇದ್ದಿದ್ರೆ ಆಸ್ಟ್ರೇಲಿಯಾಗೆ ಒಂದು ಪ್ಲಸ್ ಪಾಯಿಂಟ್ ಆಗಿರ್ಬೋದು, ಯಾರಿಗೆ ಗೊತ್ತಿತ್ತು. ಸೊ ಈ ಎಲ್ಲ ವಿಚಾರಗಳು ಕೂಡ ಈಗ ಕಾಡ್ತಾ ಇದೆ. RCBಗೆ ಜೋಶ್ ಹೆಜಲ್ವುಡ್ ಒಂದು ಬಲಿಷ್ಠ ಬೌಲಿಂಗ್ ಪಡೆಯ ಅವರೊಂದು ಒಳ್ಳೆ ಆಟಗಾರ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಅನ್ಬಾಕ್ಸ್ ಇವೆಂಟ್ ಮುಗಿಸಿ ಫುಲ್ ಜೋಶ್ನಲ್ಲಿದ್ದಂಥ RCB ಫ್ಯಾನ್ಸ್ಗೆ ಈಗ ಈ ಎರಡೂ ವಿಚಾರಗಳು ಭಾಳ ತಲೆನೋವಾಗಿರೋದಂತೂ ಸುಳ್ಳಲ್ಲ. ಒಂದ್ ಕಡೆ ಮಳೆದಾದ್ರೆ ಇನ್ನೊಂದು ಕಡೆ ಜೋಶ್ ಹೆಜಲ್ವುಡ್ ಗಾಯದ ಸಮಸ್ಯೆ. ಏನೇ ಆಗಲಿ ಫಸ್ಟ್ ಮ್ಯಾಚ್ ಗೆದ್ದೇ ಗೆಲ್ತೀವಿ ಅಂತ RCB ಫ್ಯಾನ್ಸ್ಗಳು ಫುಲ್ ಜೋಶಲ್ಲಿದ್ದಾರೆ. ನಾವು ಕೂಡ ಅವರಿಗೆ ಜೋಶ್ ಕೊಡ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.